ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಸಿಗ್ನಲ್ನಲ್ಲಿ ನಿಲ್ಲುವಂತಹ ಸವಾರರೇ ಎಚ್ಚರ ಎಚ್ಚರ. ತಲೆಯ ಮೇಲೆ ತೂಗಾಡ್ತಾ ಇದೆ ಅಪಾಯದ ತೂಗುಗತಿ. ಸ್ವಲ್ಪ ಯಾವಾರಿದ್ರೂ ಕೂಡ ಲೈಟ್ ಕೆಳಗೆ ಬೀಳುವಂತಹ ಅಪಾಯ ಇದೆ. ತಲೆಯ ಮೇಲೆ ತೂಗಾಡ್ತಾ ಇದೆ ಸಿಗ್ನಲ್ ಕಂಬದ ಲೈಟ್. ಟ್ರಿನಿಟಿ ಬಳಿ ಸವಾರರ ಬಲಿಗಾಗಿ ಕಾದು ಕುಳಿತಿದೆ ಸಿಗ್ನಲ್ ಲೈಟ್. ಜೀವ ಭಯದಲ್ಲಿಯೇ ವಾಹನ ಸವಾರರು ಓಡಾಡಬೇಕಾಗಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಏನಾದರೂ ವೇಗವಾಗಿ ಗಾಳಿ ಬಂತು ಅಂತ ಹೇಳಿದ್ರೆ ಯಾವಾಗ ಆ ಲೈಟ್ ಕೆಳಗೆ ಬೀಳುತ್ತೆ ಅನ್ನುವಂತಹ ಒಂದು ಪರಿಸ್ಥಿತಿಯು ಕೂಡ ಅಲ್ಲಿ ನಿರ್ಮಾಣವಾಗಿದೆ. ಅಂದ್ರೆ ಯಾವಾಗ ಲೈಟ್ ಕೆಳಗೆ ಬೀಳುತ್ತೆ, ಏನ್ ರೀತಿಯೆಲ್ಲ ಅನಾಹುತ ಆಗತ್ತೆ, ಸಮಸ್ಯೆಗಳಾಗತ್ತೆ ಅಂತ ಹೇಳಿ ಹೇಳೋದಕ್ಕಾಗೋದಿಲ್ಲ. ನಗರದ ಕೇಂದ್ರ ಬಿಂದುವಿನಂತಿರುವಂತಹ ರಸ್ತೆಯ ಬಳಿನೇ ಈ ಒಂದು ಅವ್ಯವಸ್ಥೆ ಇದೆ. ಟ್ರಾಫಿಕ್ ಪೊಲೀಸರು, ಜಿಬಿಎಸ್ ಸಿಬ್ಬಂದಿಗಳು ನೋಡಲೇಬೇಕಾದಂತ ಸ್ಟೋರಿ ಇದು. ಹಾಗಾದ್ರೆ ಟ್ರಾಫಿಕ್ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಯಾವುದೇ ರೀತಿಯಾದಂದ್ರೆ ಬರುವಂತಹ ಸವಾರರು ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿದ್ರೆ ಫೈನ್ ಹಾಕೋದಕ್ಕೆ ಟ್ರಾಫಿಕ್ ಪೊಲೀಸರು ಮುಂದಾಗಿರ್ತಾರೆ. ಆದ್ರೆ ಜನರ ರಕ್ಷಣೆಯನ್ನ ಮಾಡಬೇಕು ಆದ್ರೆ ಅಂತ ಹೇಳಿದ್ರೆ ಒಂದು ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಸರಿಯಾದ ರೀತಿಯಲ್ಲಿ ರಸ್ತೆ ಇಲ್ಲ ಅಂತ ಹೇಳಿದ್ರೆ ಒಂದು ರಸ್ತೆಯಲ್ಲಿ ಓಡಾಡೋದಕ್ಕಾಗೋದಿಲ್ಲ. ಗುಂಡಿ ಬಿದ್ದಂತಹ ರಸ್ತೆಗಳಿದೆ. ಇನ್ನೊಂದು ಕಡೆ ಸಿಗ್ನಲ್ ಲೈಟೇ ಈ ರೀತಿಯಾಗಿ ಸಮಸ್ಯೆ ಆದ್ರೆ ಸವಾರರು ಯಾವ ರೀತಿಯಾಗಿ ಓಡಾಡೋದು ಅನ್ನುವಂತಹ ಪ್ರಶ್ನೆ ಇದೆ. ಟ್ರಾಫಿಕ್ ಪೊಲೀಸರಾದ್ರೂ ಎಚ್ಚೆತ್ತುಕೊಳ್ಬೇಕು. ಜಿಬಿಎಸ್ ಸಿಬ್ಬಂದಿಗಳು ಅದು ಏನ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಜನರಿಗೆ ಮಾತ್ರ ಸಮಸ್ಯೆ ಆಗ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇರಬಹುದು. ಈ ಒಂದು ಸಿಚುಯೇಷನ್ ನಲ್ಲಿ ಜನರು ಹೇಗೆ ನೆಮ್ಮದಿಯಿಂದ ಓಡಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಲೇಬೇಕಾಗತ್ತೆ. ಪ್ರತಿದಿನ ಸಾವಿರಾರು ವಾಹನ ಸವಾರರು ಓಡಾಡುವಂತಹ ರಸ್ತೆ ಇದು. ಸಾವಿರಾರು ಜನ ಓಡಾಡ್ತಾ ಇದ್ರೂ ಕೂಡ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜೀವ ಭಯದಲ್ಲಿ ವಾಹನ ಸವಾರರು ಓಡಾಡಬೇಕಾಗಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಟ್ರಿನಿಟಿ ಬಳಿ ಇರುವಂತಹ ಸಿಗ್ನಲ್ ಲೈಟ್ ಇದು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಬೀಳುವಂತಹ ಹಂತದಲ್ಲಿ ಇದೆ ಅಂತ ಹೇಳಿ. ತಲೆಯ ಮೇಲೆ ತೂಗಾಡ್ತಾ ಇದೆ ಸಿಗ್ನಲ್ ಕಂಬದ ಲೈಟ್. ಸ್ವಲ್ಪ ಯಾಮಾರಿದ್ರೂ ಕೂಡ ಲೈಟ್ ಕೆಳಗೆ ಬಿದ್ದು ಅಪಾಯ ಸಂಭವಿಸುವಂತಹ ಚಾನ್ಸಸ್ ಇದೆ. ಹಾಗಾಗಿ ಟ್ರಾಫಿಕ್ ಪೊಲೀಸ್ ಆಗಿರಬಹುದು ಅಥವಾ ಜಿಬಿಎಸ್ ಸಿಬ್ಬಂದಿಗಳಾದರೂ ಏನಾದರೂ ಎಚ್ಚೆತ್ತುಕೊಳ್ಬೇಕು. ಏನಾಗಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಸೂಕ್ತ ವ್ಯವಸ್ಥೆಯನ್ನ ಏನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪರಿಶೀಲನೆಯನ್ನ ಮಾಡಿದಾಗ ಮಾತ್ರ ಈ ಸಮಸ್ಯೆ ಸರಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಯಾಮಾರಿದ್ರೂ ಕೂಡ ಸವಾರರಿಗೆ ಇದು ದೊಡ್ಡ ಮಟ್ಟದಲ್ಲಿನೇ ಅಪಾಯ ಆಗತ್ತೆ, ಸಮಸ್ಯೆ ಆಗತ್ತೆ. ತಲೆಯ ಮೇಲೆ ಅಪಾಯದ ತೂಗುಗತಿ ತೂಗಾಡ್ತಾ ಇದೆ.